ಚೇಚೆ ಎಂಥ ಉಷ್ಣ ಪ್ರದೇಶಪ್ಪ ಈ ಕೋಲಾರ ಜಿಲ್ಲೆ. ಅಂತ್ಯ ಬಿಸಿಲಿಗೆ ಬಹಳ ಪ್ರಸಿದ್ಧವಾಗುತ್ತಿದೆ ಅಲ್ಲ. ರೋಡ್ ಬಿಟ್ಟು ಕಲ್ಯಾಣಿ, ಯಾಕಂಪ ಕಣ್ಣೀರಾಗ್ತಿದೆ ಈ ಮದುವೆ ಸಮಯದಲ್ಲಿ? ಇದು ಕಣ್ಣೀರಲ್ಲ ಶಿಷ್ಯನ, ಮತ್ತೆ ಆನಂದದ ಹನಿ. ಹೊರನೋಟಕ್ಕೆ ನಿನ್ನ ಕಣ್ಣೀರು ಆನಂದ ಬಾಷ್ಪ ಅಂತ ಹೇಳ್ತಾ ಇದೆಯಾ, ಒಳಗಡೆ ಆ ನೋವು ನನಗೆ ಗೊತ್ತಾಗ್ತಾ ಇದೆಯಮ್ಮ. ಇನ್ನೊಮ್ಮೆ ಯಾಕೆ ಯೋಚನೆ ಮಾಡಬಾರ್ದು? ನೀನು ಮೆಚ್ಚಿದ ನಿನ್ನ ಸೋದರ ಮಾವನನ್ನು ಸೇರೋದಕ್ಕೆ ಪ್ರಯತ್ನ ಮಾಡಬಾರ್ದು. ಶಿಷ್ಯನ, ನಾನು ಹಾಗೆ ಮಾಡಿದ್ರೆ ಇಲ್ಲಿ ನನ್ನ ತಂದೆ ಗತಿ? ನಾನಿದ್ದೀನಲ್ಲಮ್ಮ ನಿನ್ನ ತಂದೆ ನೋಡ್ಕೊಳ್ಳೋದಕ್ಕೆ. ಏನು ತೊಂದರೆ ಆಗದಾಗ ನಾನು ನೋಡ್ಕೋತೀನಿ, ನೀನೇನು ಯೋಚನೆ ಮಾಡಬೇಡ. ಈಗ ನನ್ನ ಶಿಷ್ಯ ಇದೆ, ನಾನು ಕರಿತೀನಿ. ನೀನು ಬೇಗ ಹೋಗಿ ನಿನ್ನ ಸೋದರ ಮಾವನನ್ನು ಸೇರ್ಕೊಂಡು. ಏ ಲಚ್ಚಿ, ಮತ್ತೆ ಯಾರು ಕೊಡ್ತಾರೆ? ತಡಿ ನಮ್ಮತ್ತೆ ಒಂದು 10 ನಿಮಿಷ ತಾಳಿ ಬಿಡಿ. ಬದುಕಿರುವಾಗಲೇ ತಾಳಿದ್ ಕೇಳ್ತಾರ. ತಾಳಿ ಎಲ್ಲಿಂದ ಮಮ್ಮ? ನನ್ನ ಹತ್ರ ಇದೆ ಅಂತ ಕೊಟ್ಟು, ಅದಕ್ಕೆ ಯಾವಾಗಲೂ ನಾನು ತಂದಿರ್ತೀನಿ. ಮಮ್ಮ ಏನು ಇದು? ಒಂದು ಒಳ್ಳೆ ಸಮ ದಪ್ಪವಾಗಿ ಗುಂಡುವಾಗಿದ್ದಾರ. ಚಳಿಗಾಲ ಬೇರೆ, ತಡ್ಕೊಳಕ್ ಆಗ್ಲಿಲ್ಲ. ಅರ್ಜೆಂಟ್ ಆಗಿ ನಮ್ಮ ಅತ್ತೆ ಕರ್ಕೊಂಬತ್ತೆ. ಕ್ಷಮೆ ಇರ್ಲಿ. ಸೊನ್ನೆ ಎಷ್ಟಾದ್ರು ನೋಡ್ರಿ ಅಲ್ಲಿ. ಅದು ಎಷ್ಟರ ಆಗಲಿ ಅಯ್ಯೋ ನಿಮ್ಮ ಸಾಕು. ಸಾವುಕಾರ ರಂಗಣ್ಣ ರೀ, ಮಂಗಣ್ಣ ಆಯ್ತ್ರಿ. ಮತ್ತೆ ರಂಗಲೇ ಪರವಾಗಿಲ್ಲ ಕಣ್ಣ, ಸ್ವಲ್ಪ ಅವಕಾಶ ಕೊಟ್ರಲ್ಲಿ ಅಂತೀಯ. ಸ್ವಲ್ಪ ಕನ್ಫ್ಯೂಸ್ ಮಾಡಬೇಡ. ಯಾವ ಬ್ಯಾಂಕಿಗಾರ ಹೋಗ್ಲಿ, ಏನು ಇದೇ ಬ್ಯಾಂಕಿಗೆ ಹೋಗ್ಬೇಕನ್ನಂಗಿಲ್ಲ. ಯಾವ ಬ್ಯಾಂಕಿಗಾರ ಹೋಗವ. ನಮ್ಮವ್ವ ಇಲ್ಲ, ನನ್ನ ಪಾಲಿಗೆ ಅವ್ವ ಅಂದರೂ ನೀನೇ, ಆಗ್ತಿ ಅಂದರೂ ನೀನೇ. ಅವ್ವ ಬಾಯಿ ತುಂಬ ಅವ್ವ ಅಂತ ಕರಿತೀನವ. ಆದ್ರೆ ನಮ್ಮವ್ವ ಅನ್ಯಾಯ ಮಾಡ್ದಂಗೆ ನೀನು ಅನ್ಯಾಯ ಮಾಡಬೇಡವ. ಯಾಕೆ? ಎಷ್ಟು ಕಷ್ಟಪಟ್ಟು ಹಡದ್ಲವ ನಮ್ಮವ್ವ ನನ್ನ. ರೀ, ಎಲ್ಲರೂ ಕಷ್ಟಪಟ್ಟೆ ಹಡಿಯೋದು ಸುಮ್ಕಿರ್ರಿ. ನಿಮ್ಮವ್ವ ಏನು ಕಷ್ಟಪಟ್ಟಳೆ? ಯಾಕೆ? ನಿಮ್ಮ ಅದು ಹೆಣ್ಮಕ್ಳು ಕಾಲೇಜ್, ಲೇಡೀಸ್ ಕಾಲೇಜ್. ಎಷ್ಟು ಜನ ಇದ್ದೀರಿ ಅಲ್ಲಿ? 500 ಜನ. 500 ಜನ, ಶಬಾಷ್. ಮತ್ತೆ ಹುಡುಗರು? ಆದ್ರೆ ಹುಡುಗರು ಯಾರು ಇಲ್ಲ. ಹುಡುಗರು ಒಬ್ಬರೇ ಇಲ್ವಾ? ಬರೀ ಹೆಣ್ಮಕ್ಳು. ಇದಾನ ಅಂತ ಗಿಡ ಗಂಟೆ ಹೊಡಿಯಕ್ಕೆ ಒಬ್ಬ ಗಂಟೆ ಸಿದಾನ ಅಂತೀವಿ. ಒಬ್ಬನೇನಾ? ಒಬ್ಬನೇ. 500 ಜನಕ್ಕೂ ಭಾರಿ ಸ್ವಾಮಿ ಬಿಡಲ್ಲ ಅವನು. 500 ಜನ. ಸ್ವಲ್ಪ ನೀರು ಕೊಟ್ಟಿದ್ದರೆ ಚೆನ್ನಾಗಿರ್ತಿತ್ತು. ನೀರೇನು ಇದೆ, ಅದಷ್ಟು ಚೆನ್ನಾಗಿಲ್ವಲ್ಲ? ಹೇಗಿದ್ದರೂ ಚಿಂತೆ ಇಲ್ಲ. ನಾಲಿಗೆ ಹಸಿಯಾದರೆ ಸಾಕು, ತೋರಿಸೂರ ಕುಡಿದು ಹೋಗುತ್ತೇನೆ. ಅಯ್ಯೋ ಪಾಪ, ತುಂಬಾ ಬಾಯಾರಿದ್ರಿ ಅಂತ ಕಾಣುತ್ತೆ. ಹೌದೌದು. ಸ್ವಲ್ಪ ಹೊತ್ತು ಇಲ್ಲೇ ನಿಂತಿರಿ, ನಾನೇ ತರ್ತೇನೆ. ಹೋ, ಸರಿ. ಹಾ, ಇಳಿ ತುಂಬ ಬಾವಿ ಆದ್ರಿಂದ ನೀರು ತುಂಬ ಗಲೀಜಾಗಿದೆ. ನಿಮ್ಮ ಬಳಿ ಖರ್ಚಿಪ್ ಇದ್ರೆ ಆ ತಂಬಿಗೆ ಬಾಯಿ ಹಾಕಿ ಕುಡಿರಿ. ಓಹೋ, ಕುಡಿಬೇಕೆಂಬ ಸಂಕಟ ನನಗೆ, ಅದನ್ನು ಕಂಡು ಅಪಹಾಸ್ಯ ಮಾಡುವ ಚೆಲ್ಲಾಟವೇ ನಿಮಗೆ. ಆ ಶರ್ಟಲ್ಲಿ ಹೇಗ್ರಿ ಕುಡಿತೀರಾ? ಅದೇ ನೋಡ್ತಾ ಇದ್ದೀನಿ. ಮತ್ತೆ ಈ ಸೀರೆ ಶೇರಿಗೆನ. ಓ, ನಿಮ್ಮ ಸೀರೆ. ಇದೇನು ಸಾಮಾನ್ಯದ ಉಪಚಾರವೇ? ಹೊಗಳಿಕೆ ಮಾತು ಹಾಗಿರ್ಲಿ, ನೀವು ಈ ಊರಿಗೆ ಹೊಸಬ್ರು ಅಂತ ಕಾಣುತ್ತೆ. ಹೌದೌದು, ಇದೇ ಮೊದಲನೇ ಸಾರಿ. ಇದು ಯಾರ ಮನೆಗೆ ಬರ್ತಾ ಇದ್ದೀರಾ? ನಮ್ಮ